ಓ ನಮಸ್ಕಾರ, ನೀವು ನೋಡ್ತಿದ್ದೀರಿ ರಿಪಬ್ಲಿಕ್ ಕನ್ನಡ ಎಲೆಕ್ಷನ್ ಎಕ್ಸ್ಪ್ರೆಸ್. ನಾನು ಅಶ್ವಥ್ ದಿವಿತ್. ಎಸ್, ಇವತ್ತು ನಾವು ದಕ್ಷಿಣ ಕನ್ನಡ ಜಿಲ್ಲೆಗೆ ಸುಳ್ಯ ತಾಲೂಕಿಗೆ ಬಂದಿದ್ದೇವೆ. ಈಗ ನಾವೆಲ್ಲಿದ್ದೇವೆ ಗೊತ್ತಾ? ಇದು ಇಡೀ ದಕ್ಷಿಣ ಕನ್ನಡ ಜಿಲ್ಲೆಯಲ್ಲೇ ಅತಿ ಎತ್ತರವಾದಂಥ ತೂಗು ಸೇತುವೆ. ಆ ಕಡೆ ಈ ಕಡೆ ತೂಗ್ತದೆ, ನಿಂತು ಮಾಡಲಿಕ್ಕೆ ಭಯ ಆಗ್ತದೆ. ಒಟ್ಟಿನಲ್ಲಿ ಉಂಟಲ್ಲ, ಸುಳ್ಯದಲ್ಲಿ ಜನರ ಅಭಿಪ್ರಾಯ ಸಂಗ್ರಹ ಮಾಡೋಣ ಅಂತ ಎಲ್ಲರೂ ಸಹ ಓಟ್ ಹಾಕಿದ್ದಾರೆ. ಮಂಗಳೂರಲ್ಲೂ ಕೂಡ ಉತ್ತಮ ಆದಂಥ ಒಂದು ರೆಸ್ಪಾನ್ಸ್ ಬಂದಿದೆ ಓಟ್ ಹಾಕಿದಾಗ. ಕಾದು ನೋಡೋಣ ಯಾರು ಗೆಲ್ಬೋದು ಅಂಥೇಳಿ. ಅದಕ್ಕೂ ಮುಂಚಿತವಾಗಿ ಜನರ ಅಭಿಪ್ರಾಯವನ್ನು ಸಂಗ್ರಹ ಮಾಡೋಣ ಅಲ್ಲ. ಜನರೆಂತ ಹೇಳ್ತಾರೆ ಇಲ್ಲಿನ ಮಂದಿ, ಮಂಗಳೂರು ಮಂದಿ, ಸುಳ್ಯ ಮಂದಿ, ಅದು ಕೂಡ ಸ್ವಲ್ಪ ಬಿ ಜೆ ಪಿ ಬೆಲ್ಟ್ ಇದೆ ಇಲ್ಲಿ. ಯಾರು ಗೆಲ್ಬೋದು? ಬಿ ಜೆ ಪಿ ಗೆಲ್ತಾರಾ? ಕಾಂಗ್ರೆಸ್ ಗೆಲ್ತಾರಾ? ಗೆಲ್ಲಬಹುದಾ? ವೋಟಿಂಗ್ ಹೋಗುವ ಸಂದರ್ಭದಲ್ಲಿ ಬೂತ್ನಲ್ಲಿ ಜನರ ನಾಡಿ ಮಿಡಿತ ಹೇಗಿತ್ತು? ಇವೆಲ್ಲವನ್ನು ಕೂಡ ಕೇಳುವ. ಎಸ್, ಜನರನ್ನು ಮಾತನಾಡಿಸುವ ಬನ್ನಿ. ನಮಸ್ಕಾರ ನಮಸ್ಕಾರ. ನೀವು ಅಂದ್ಕೊಂಡ್ರಿ ಅಲ್ಲ, ಮೈಕ್ ನೋಡಿದ ಕೂಡಲೇ ಮೋಸ್ಟ್ಲಿ ಇಲ್ಲೇ ಬರ್ಬೋದು, ಮಾತಾಡಿಸ್ಲಿಕ್ಕೆ ಬರ್ಬೋದು ಅಂತ ಅಲ್ಲ? ಪಕ್ಕ ಅಲ್ಲ? ಎಂತ ಹೆಸರೆಂತ? ನವ್ಯ. ನವ್ಯ ನವ್ಯ ಅವರೇ, ಓಟ್ ಹಾಕಿದ್ರಾ? ಹಾಂ. ಯಾವ ಊರು ನಿಮ್ಮದು? ಬೆಂಗಳೂರು. ಬೆಂಗಳೂರಾ? ಇಲ್ಲಿ ಊರಿಗೆ ಹೋಗ್ತಾ ಇದ್ವಿ. ಇದೇ ಊರು ತಾನೇ ನಿಮ್ಮದು? ಬೆಂಗಳೂರು. ಮತ್ತು ಇಲ್ಲಿ ಅಂತ? ಅಜ್ಜಿ ಮನೆಗೆ ಹೋಗ್ತಾ ಇದ್ವಿ. ಹೌದಾ? ನೀವು ಓಟೆಲ್ಲ ಇರೋದಲ್ಲಿ? ವಿಜಯನಗರ್. ಬೆಂಗಳೂರಲ್ಲಿ? ಹಾಂ, ಬೆಂಗಳೂರು. ಇರಲಿ, ಪರವಾಗಿಲ್ಲ. ಆದರೂ ಕೇಳ್ತೀನಿ, ಯಾರು ಗೆಲ್ಬೋದು? ರಿಸಲ್ಟ್ ಬಂದಮೇಲೆ ಹೇಳ್ತೀನಿ. ಅದು ನಮಗೂ ಸಹ ಗೊತ್ತುಂಟು. ನಿಮ್ಗೆ ಯಾವ್ದು ಬರ್ಬೋದು ಅಂತ ಅನಿಸ್ತದೆ ಕೇಳಿದ್ದ ನಿಮ್ಮ ಅಭಿಪ್ರಾಯ? ಬಿ ಜೆ ಪಿ. ಬಿ ಜೆ ಪಿ. ಹಾಂ. ಓಕೆ, ನಿಮ್ಗೆ ಯಾರು ಬರ್ಲಿಕ್ಕೆ ಬಂದರೆ ಚಂದ ಅಂತ ಅನಿಸ್ತದೆ? ಬಿ ಜೆ ಪಿನೇ ಬಂದು. ಬಿ ಜೆ ಪಿ. ಯಾಕೆ? ಮೋದಿ ಗೆಲ್ಲಬೇಕು ಅಂತ ಅನ್ಸುತ್ತೆ. ಮೋದಿ ಗೆಲ್ಬೇಕು. ಯಾಕೆ ನೀವು ಕೇಳ್ತಿದ್ದೀರಾ ಅಂತ? ಅಷ್ಟೇ. ಹೌದಾ? ಮೋದಿ ಯಾಕೆ ಗೆಲ್ಬೇಕಂತ ಅನಿಸ್ತದೆ? ಅಭಿವೃದ್ಧಿ ಮಾಡಿಸ್ತಾರೆ ಅಂತ ಅನ್ಸುತ್ತೆ. ನಡಿ, ಈಗ ಶುರು ಮಾಡೋಣ. ಕೇಸರಿಯಿಂದ ಮನೋಲ್ಲಾಸ ಮನಸ್ಸು ಮತ್ತೇರಿ ಕುಣಿದಾಡಿದೆ ನೋಡು, ಮನಸ್ಸು ಮತ್ತೇರಿ ಕುಣಿದಾಡಿದೆ ನೋಡು. ಕ್ಷಣ ಕ್ಷಣವೂ ಆಚರಿಸಿ ಕೇಸರಿ ಹಬ್ಬ. ವಿಮಲ್ ಬಾಯಲ್ಲಿ ಹೇಳಿ ಕೇಸರಿ. ಅಷ್ಟೇ. ಅಭಿವೃದ್ಧಿ ಮಾಡ್ತಾರೆ. ಮೋದಿ ಪ್ರಧಾನಮಂತ್ರಿ ಬಿಟ್ಟರೆ ಇನ್ಯಾರು ಆಗ್ಬೋದು ಬಿ ಜೆ ಪಿಯಲ್ಲಿ? ಅಮಿತ್ ಶಾ, ಯೋಗಿ ಆದಿತ್ಯನಾಥ್, ಜೆ ಪಿ ನಡ್ಡಾ ಇರೋರಲ್ಲಿ? ಬರೀ ಮೋದಿ ಮಾತನಾಡಿ. ಸದ್ಯಕ್ಕೆ ಮೋದಿ ಸದ್ಯಕ್ಕೆ ಅವ್ರು ಇರೋರ್ಗು ನೋಡುವ, ಆಮೇಲೆ ನೋಡುವ ಅಂತ. ಮತ್ತೆ ಎಲ್ಲ ಲೇಡೀಸ್ಗೆಲ್ಲ ಫ್ರೀ ಕೊಟ್ಟದಲ್ಲ ಮಾಡ್ರೆ, ಅವೆಲ್ಲ ಬೇಡವಾ? ಇಲ್ಲ, ನಮಗೆ ಅಭಿವೃದ್ಧಿ ಜಾಸ್ತಿ ಬೇಕು ಸರ್. ಅಭಿವೃದ್ಧಿ ಜಾಸ್ತಿ. ಓಕೆ, ಬನ್ನಿ ಮುಂದೆ ಬನ್ನಿ, ಇನ್ನು ಮುಂದೆ ಬನ್ನಿ. ಬೆಂಗಳೂರು. ಪರವಾಗಿಲ್ಲ, ಹೇಳಿ ಯಾರು ಗೆಲ್ಬೇಕು? ಮೋದಿನೇ. ಹೌದಾ? ಯಾಕೆ? ಡಿಸರ್ವಿಂಗ್ ಅವರೇ ಇದ್ದಾರೆ, ಸೊ ಅವರೇ ವಿನ್ ಆಗಲಿ ಅಂತ. ಅವರೇ ಇದ್ದಾರೆ ಅನ್ಬಿಟ್ಟು? ಯಾಕೆ ಕಾಂಗ್ರೆಸ್ ಅಲ್ಲಿ ಯಾರು ಇಲ್ವಾ? ಇಲ್ಲಿ ನಮಗಿಲ್ಲ ಅನಿಸ್ತು. ನಿಮಗಿಲ್ಲ ಅನಿಸ್ತು? ಹಂಗಾಗಿ ಓಕೆ, ಯಾಕೆ ಮೋದಿನೇ ಬೇಕಂತ ಅನಿಸ್ತದೆ? ಅದೇ ಅವ್ರು ಡಿಸರ್ವಿಂಗ್ ಕ್ಯಾಂಡಿಡೇಟ್ ಅಂತ ಇರೋದ್ರಲ್ಲಿ. ನನಗೆ ಒಂದೇ ಮಾತಲ್ಲಿ ಹಂಗೆ ಹೇಳಿ ಮುಗಿಸಿ ತಿಳಿಸ್ಬಿಡ್ಬೇಡಿ, ಸ್ವಲ್ಪ ಹೇಳಿ, ಸ್ವಲ್ಪ ಬಿಡಿಸಿ ಅಷ್ಟೇ. ಯಾವ್ದಾದ್ರು ಒಂದೆರಡು ರೀಸನ್ ಹೇಳಿ ಇಂಥದಕ್ಕೆ, ಅದಕ್ಕೋಸ್ಕರ ಅವ್ರು ಬೇಕು. ಅವ್ರು ಬಂದಿರೋದ್ರಿಂದ ಇಂಡಿಯಾ ತುಂಬ ಮುಂದೆ ಹೋಗಿದೆ ಅನಿಸ್ತು. ಸೊ ಅವ್ರು ಬರ್ತಾ ಇದ್ರೆ ಮತ್ತೆ ಹಿಂದೆ ಹೋಗ್ತಿತ್ತಾ? ಗೊತ್ತಿಲ್ಲ, ನೋಡಬೇಕು. ಅವ್ರು ಬಂದಿಲ್ಲ ಅಲ್ವಾ, ಇನ್ನು 2 ಟರ್ಮ್ ಆಗಿದೆ ಅವ್ರದ್ದು. ಸೊ ಹಾಗಾಗಿ ಒಟ್ಟು ಈ ಸಲ ಬಿಜೆಪಿನೇ ಬರೋದು ಅಂತ ಅನಿಸ್ತದೆ? ಪಕ್ಕ ಗ್ಯಾರಂಟಿ? ಓಕೆ, ಥ್ಯಾಂಕ್ ಯು. ಹಾಂ, ನೀವು ಹೇಳಿ, ನಿಮ್ದು ಯಾವ ಊರು? ಎಂತ ಮಾರ್ರೆ, ನೀವೇ ಮಾತಾಡ್ತಿಲ್ಲ. ನಿಮ್ಮ ಹೆಸರಂತ ಹೇಳಿ, ನಾನು ಎಂತ ಜಾಸ್ತಿ ಕೇಳೋದಿಲ್ಲ. ನಳಿನಿ. ನಿಮ್ದು ಊರು ಯಾವುದು? ಬೆಂಗಳೂರು. ನಾವೆಲ್ಲ ಒಂದೇ ಗ್ರೂಪ್. ಓ, ಎಲ್ಲ ಒಂದೇ ಗ್ರೂಪಾ? ಆಯ್ತು, ನಿಮ್ಗೆ ಯಾರು ಬರಬೇಕು? ಎಂತ ನೀವು ಬೆಂಗಳೂರಿನವರು ಈ ರೀತಿಯಾಗಿ ನಾಚ್ಕೊಂಡ್ರೆ ಹೆಂಗೆ? ಆಚೆಲ್ಲ ಏನಿಲ್ಲ, ಹೇಳಿದ್ರಲ್ಲ ಸಾಕು. ಬಿಜೆಪಿ ಅವರೇನಾ? ನಮಸ್ತೆ, ಎಂತ ಹೆಸರೆಂತ ನಿಮ್ದು? ಜ್ಯೋತಿ. ಜ್ಯೋತಿ ಅವರೇ, ಓಟ್ ಹಾಕಿದ್ರಾ? ಹಾಕಿದ್ರಾ? ಪಕ್ಕ ಯಾವ ಊರು? ಕುಕ್ಕೆ. ಇಲ್ಲ, ಸುಳ್ಯ. ಹಾಂ, ಯಾರು ಗೆಲ್ಲೋದು? ಯಾರು ನೋಡಬೇಕು. ಹೌದು. ನಿಮ್ಗೆ ಯಾರು ಗೆಲ್ಲಿಕ್ಕೆ ಇಷ್ಟ? ಮೋದಿಯಾ? ಎಂತ ಕೇಳಿ ಬಸ್ಸೆಲ್ಲ ಫ್ರೀ ಕೊಟ್ಟದ್ದು ತೊಗೊಂಡದ್ದು? ಅದು ನಮಗೆ ಸಿಕ್ಲಿಲ್ಲ. ಸಿಕ್ಕಿದ್ರೆ ಓಕೆ? ಇಲ್ಲ. ಬಸ್ ಫ್ರೀ ಇಲ್ವಾ? ಬಸ್ ಫ್ರೀ ಇಲ್ವಾ? ಫ್ರೀ ಇದೆ. ಮತ್ತೆ ಯಾವುದು ಇಲ್ಲ? ಅದು 2,000 ಸಿಕ್ಕಿಲ್ಲ? ಇಲ್ಲ. ಸಾಕು. ಹಾಂ, ನಮಸ್ತೆ. ಎಂತ ನಿಮ್ಮ ಹೆಸರು? ನಮ್ಮ ಹೆಸರು ಶಾಂತಮ್ಮ. ಎಂತ ಓಟ್ ಹಾಕಿದ್ರಾ? ಓಟ್ ಹಾಕೈತ್ರಿ. ಹಾಕಿರಿ? ಯಾರು ಬರ್ತಾರೆ? ಯಾರು ಗೆಲ್ಬೋದು? ಯಾರಿಗೆ? ಬಿಜೆಪಿ, ಕಾಂಗ್ರೆಸ್? ಹಸ್ತನ ಹೋಗ್ತೀವಿ. ಹಸ್ತ? ಓ, ಈ ಸಲ ಫ್ರೀ ಎಲ್ಲ ಲಾಟ್ರಿ ಹೊಡೆದದ? ಹಸ್ತ ಬರ್ತೈತಿ ಅಂತವ್ರಿ, ನಾವು ಏನೈತೇನ್ರಿ? ಹಸ್ತ ಲಾಟ್ರಿ ಹೊಡೆದದು?
ಅಲ್ರಿ ಬರ್ತೈತೆ ಬಿಡ್ತೈತ್ರಿ ನಾವು ಹೇಳೋದಲ್ರಿ. ಹಂಗೆ ನೀವು ಓಟ್ ಹಾಕಿದ್ರಿ ಒಟ್ಟು ಹ್ಞೂ ಓಟ್ ಹಾಕ್ಯಾವ್ರಿ. ಹಂಗೆ ಇವರು ಅದನ್ನೇ ಕೇಳಿದ್ದು ನಾವು ನಿಮ್ಮನ್ನು. ನೀವು ಸುಳ್ಳ್ಯದವರೇ ಮತ್ತೆ ಯಾರು ಗೆಲ್ಲೋದು ಯಾರು? ಅದು ಹೇಗೆ ಅಂತೇಳಿ ಯಾರಿಗೆಲ್ಲ ನಿಮ್ಗೆ ಯಾರು ಗೆಲ್ಲಬೇಕು? ಹೇಳಿಕೆ ನಿಮ್ಗೆ ಯಾರು ಗೆಲ್ಲಬೇಕು? ನಮಗೆ ಬಿ ಜೆ ಪಿ ಗೆದ್ದರು ಒಳ್ಳೆಯದು. ಹೌದಾ? ಯಾಕೆ ಯಾಕೆ? ಅದು ಒಳ್ಳೆಯದು. ನಾವು ಒಮ್ಮೆ ನಮಗೆ ಉಪಕಾರ ಮಾಡಿದ್ದೆ ಹಾಗೆ. ಹಾಂ, ಎಂತ ಉಪಕಾರ? ಎಷ್ಟು ಉಪಕಾರ ಅಂತ ಹೇಳಿದರೆ ದುಡ್ಡು ಪ್ರಾಯ ಹೋದವರಿಗೆ ದುಡ್ಡು ಕೊಡ್ತಾರಲ್ಲ, ಅದೆಲ್ಲ ಸಿಕ್ಕಿದೆ ನನಗೆ. ಹಾಗೆ ನನಗೆ ಮತ್ತೆ ಕಾಂಗ್ರೆಸ್ನವ್ರು ಎಂತ ಕೊಡ್ಲಿಲ್ಲವಾ ಪ್ರಾಯದವರಿಗೆ? ಈಗ ಸಿದ್ದರಾಮಯ್ಯ ಗೆದ್ದು ಈಗ ಎಷ್ಟು ಅಂತ ಹೇಳಿದರೆ 1500 ರೂಪಾಯಿ ಅದ ಪ್ರಾಯಸ್ಥರಿಗೆ ಸಿಕ್ಕಿದೆ. ಈ ಗೆದ್ದಿಗೆ ಏನಾದ್ರು ಜಾಸ್ತಿ ಮಾಡಿದಾನ? ಇಲ್ವಾ? ಇಲ್ಲ, ಎಲ್ಲಿಂದ ಅವರು ಮಾಡಿದಷ್ಟೇ ದುಡ್ಡು. ಮತ್ತೆ ಅಲ್ಲಿ ಹೆಂಗಸರಿಗೆಲ್ಲ ಫ್ರೀ ಕೊಟ್ಟದ್ದು? ಹಂಗೆ ಅದರಲ್ಲಿ ನಮಗೇನು ಸುಖ ಉಂಟು? ನಿಮಗೆ ಅಂತ ಸುಖ ಇಲ್ಲ. ಬಸ್ಸಿಗೂ 2000 ಅವರಿಗೂ 2000 ಅವರಿಗೆ ಮತ್ತೆ ಎಲ್ಲ ಫ್ರೀ ಎಲ್ಲ ಕೊಟ್ಟು ಅನುಕೂಲ ಮಾಡಿಕೊಟ್ಟದಂತ ಹೇಳ್ತಾರೆ ಅವರು. ಅದು ಹೇಳು ಬಾಯಲ್ಲಿ ಬಾಯಲ್ಲಿ ನಮಗೂ ಹೇಳ್ಬೋದಲ್ಲ ಅಂಥದ್ದು. ನಾವು ಅವನಿಗೆ ಕೊಟ್ಟಿದ್ದೇನೆ ಇವನಿಗೆ ಕೊಟ್ಟಿದ್ದೇನೆ ಅಂತ. ಈ ಸರಿ ಪ್ರಧಾನಮಂತ್ರಿ ಯಾರಾಗೋದು? ಅದು ಯಾರು ಅಂತ ಹೇಳೋಕ್ಕಾಗಲ್ಲ. ಮೋದಿಯಾ ಕಾಂಗ್ರೆಸ್? ಮೋದಿ ಬರಬೇಕು ಅಂತ ಉಂಟು ಮನಸ್ಸಿನಲ್ಲಿ, ಮತ್ತೆ ನಮಗೆ ಹೇಳಿಕ್ಕಾಗಲ್ಲ. ಹಾಗೆಲ್ಲ ಮಾಡಿದ್ದಾರೆ, ಯಾರಿಗೂ ಗೊತ್ತು. ಹಾಗಂತ. ಓಕೆ, ಥ್ಯಾಂಕ್ ಯು. ನಮಸ್ತೆ. ಎಂತ ಹೆಸರೆಂತ ನಿಮ್ದು? ಎಂತ ಇಲ್ಲ. ಎಂತ ಇಲ್ವಾ? ನಿಮ್ಮ ಹತ್ರ ಎಂತ ಇಲ್ಲ? ಯಾವುದಿಲ್ಲ. ಮತ್ತೆ ಜೋಬಲ್ಲಿ ಫೋನ್ ಉಂಟಲ್ಲ? ಫೋನ್ ಉಂಟು. ಮತ್ತೆ ಎಂತ ಓಟ್ ಹಾಕಿದ್ರೆ ಇಲ್ಲ? ಓಟ್ ಒಂದು ನಿಮಿಷ, ನಿಮಗೊಂದು ಹೆಸರಾದ್ರೂ ಉಂಟಲ್ಲ? ಏ ನಮಸ್ತೆ ಸರ್, ಎಂತ ಹೆಸರೆಂತ ನಿಮ್ದು? ಸೂರ್ಯಪ್ರಕಾಶ್ ಅವರೇ, ಈ ಸಲ ಸೂರ್ಯ ಬೆಳಕು ಚೆಲ್ಲೋದು ಎಲ್ಲಿ ಮಾರ್ರೆ? ಯಾರು ಮಾರ್ರೆ? ಯಾರು ಅಂತ ನೋಡ್ಬೇಕು. ಓಟ್ ಹಾಕಿ ಆಗಿದೆ. ಓಟ್ ಹಾಕಿ ಆಗಿದೆ. ಹೌದು. ಯಾರು ಬಂದರೆ ಉತ್ತಮ ಅಂತ ಅನಿಸ್ತದೆ ನಿಮಗೆ? ಇಂಥವ್ರು ಬಂದರೆ ಸರಿ ಆಗ್ತದೆ ಉತ್ತಮ ಅಂತ? ಯಾರು ನಾವು ಹೇಗೆ ಅಂತ ಹೇಳುದು ಸರ್? ಈಗ ನೀವೇ ಹೇಳಬೇಕಲ್ಲ, ಮತ್ತೆ ಜನರು ನೀವೇ ಅಲ್ಲ, ನೀವೇ ಹೇಳ್ಬೇಕು ಮತ್ತೆ ಯಾರು ಬಂದರೆ ಉತ್ತಮ ಅಂತ ಅನಿಸ್ತದೆ ಅಂತ ಹೇಳಿ. ಈಗ ನೀವು ಜನರ ಅಭಿಪ್ರಾಯ ಇಂಥದ್ದು ಬಂದರೆ ನಮ್ಮ ದೇಶಕ್ಕೆ ಉತ್ತಮ ಅಂತ ಯಾರು ಅನಿಸ್ತದೆ? ಯಾವ? ನಮಸ್ಕಾರ, ಕರ್ನಾಟಕ ಪ್ರೈಮ್ ಟೈಮ್ಗೆ ಸ್ವಾಗತ. ನಾನು ಜಯಪ್ರಕಾಶ್ ಶೆಟ್ಟಿ. ಇಡೀ ಕರ್ನಾಡು ಇವತ್ತು ರೆಬೆಲ್ ಆಗಿ ನಿಂತಿದೆ. ಈ ಹಗರಣಗಳನ್ನು ಸದನದಲ್ಲಿ ಪ್ರಸ್ತಾಪ ಮಾಡಲು ಕೂಡ ಕಾಂಗ್ರೆಸ್ ಹಿಂದೇಟು ಹಾಕಿದ್ದೇಕೆ? ನಿಮ್ಗೆ ಸಂಬಳ ಅದಕ್ಕೆ, ನಿಮಗೆ ವಾಹನ ಅದಕ್ಕೆ, ನಿಮಗೆ ವೆಪನ್ ಅದಕ್ಕೆ, ನೀವು ಅದನ್ನು ಸೆರೆ ಹಿಡಿಬೇಕಾಗಿತ್ತು. ನೀವು ವಿದ್ಯುತ್ ಬರ ಇದೆ ಅಂತ ಹೇಳ್ತಾ ಇದ್ದೀರಿ, ಎಲ್ಲಿ ಬರ ಇದೆ ನೀವು ಹೇಳಬೇಕು. ಪಾಕಿಸ್ತಾನ್ ಆಕ್ಯುಪೈಡ್ ಕಾಶ್ಮೀರ್ ಅದು ಎಂದೆಂದಿಗೂ ನಮ್ಮದು. 40 ಮೆಷಿನ್ಗಳು ತಂದಿತ್ತು ನೋಟ್ ಎಣಿಸುವುದಕ್ಕೆ, ಅದೇ ಹಾಳ. ಮತ್ತು ಮಥುರಾದ ಗಲಾಟೆ ಇದೆಯಲ್ಲ, ಅದು ಸ್ಥಳೀಯವಾಗಿ ಕೂತು ಪರಿಹರಿಸಬಹುದಾದಂಥ ಕಾನೂನಿದೆ. ಗ್ಯಾರಂಟಿ ಯೋಜನೆಯಿಂದ ನಷ್ಟ ಆಗಿದೆ, ಲಾಭ ಆಗಿದೆ, ದಯವಿಟ್ಟು ಹೇಳಿ. ದಾವೂದ್ ಇಬ್ರಾಹಿಂ ಮೋಸ್ಟ್ ವಾಂಟೆಡ್ ಕ್ರಿಮಿನಲ್ ಯಾವಾಗಾದ ಅಂದರೆ ಇಲ್ಲಿ ತನಕ ಭಾರತ ದೇಶದಲ್ಲಿ ಓರ್ವ ದಲಿತ ಪ್ರಧಾನಿಯಾದಂಥ ಇತಿಹಾಸವೇ ಇಲ್ಲ. ರಿಪಬ್ಲಿಕ್ ವರ್ಲ್ಡ್ ಆಪ್ ಇದು ಕೇವಲ ಅಪ್ಲಿಕೇಶನ್ ಅಲ್ಲ, ಸಮಗ್ರ ಸುದ್ದಿಗಳ ಸಂಪರ್ಕ ಮಾರ್ಗಕ್ಕೆ ಕ್ರಾಂತಿಕಾರಿ ಬದಲಾವಣೆ. ರಿಪಬ್ಲಿಕ್ ವರ್ಲ್ಡ್ ಆಪ್ ಕೇವಲ ಸುದ್ದಿ ಅಪ್ಲಿಕೇಶನ್ ಅನ್ನ ಪರಿಚಯ ಮಾಡ್ತಾ ಇಲ್ಲ, ಬದಲಾಗಿ ಡಿಜಿಟಲ್ ಸುದ್ದಿ ಬಳಕೆಯ ಹೊಸ ಯುಗಕ್ಕೆ ನಾಂದಿ ಹಾಡ್ತಾ ಇದೆ. ಇದೊಂದು ಬ್ರೇಕಿಂಗ್ ನ್ಯೂಸ್, ಪ್ರಭಾವಶಾಲಿ ಕಾರ್ಯಕ್ರಮಗಳಿಗೆ ಗಟ್ಟಿಯಾದ ವೇದಿಕೆ. ರಿಪಬ್ಲಿಕ್ ವರ್ಲ್ಡ್ ಅಪ್ಲಿಕೇಶನ್ ಈಗ ಲೈವ್ ಆಗಿದೆ. ಗೂಗಲ್ ಪ್ಲೇ ಸ್ಟೋರ್ ಮತ್ತು ಆಪಲ್ ಆಪ್ ಸ್ಟೋರ್ ಎರಡರಲ್ಲೂ ಲಭ್ಯವಿದೆ. ಈಗಲೇ ಡೌನ್ಲೋಡ್ ಮಾಡಿ.